ಪ್ರಿಯ ಕೇಳುಗರೆ, ಜೀವನದ ಪಾಠಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಜೀವನದಲ್ಲಿ ಎಲ್ಲರಿಗೂ ಒಂದು ದಿನ ತಿರಸ್ಕಾರ ಎದುರಾಗ್ತದೆ. ವಿಶೇಷವಾಗಿ ಪ್ರೀತಿಸಿದ ವ್ಯಕ್ತಿಯಿಂದ ತಿರಸ್ಕಾರವಾದಾಗ, ಸಂಬಂಧ ಮುರಿದಾಗ, ನಂಬಿಕೆ ಒಡೆದಾಗ ಜೀವನವೇ ಮುಗಿದಂತೆ ಅನಿಸ್ತದೆ. ಅನೇಕ ಪ್ರಶ್ನೆಗಳು ಮನಸ್ಸಿಗೆ ಬರ್ತದೆ. ನನ್ನಲ್ಲೇನು ತಪ್ಪಿತ್ತು? ನಾನು ಸಾಕಾಗಿಲ್ವಾ? ನಾನು ಮತ್ತೆ ಸಂತೋಷವಾಗಿರಬಹುದಾ? ಫ್ರೆಂಡ್ಸ್, ಅನಿತಾ ಅನ್ನುವಂಥ ಯುವತಿ ಒಂದು ಯುವಕನನ್ನ ತುಂಬಾ ಪ್ರೀತಿಸ್ತಾ ಇದ್ಲು. ಇಬ್ರು ಮದುವೆಯ ಕನಸುಗಳನ್ನ ಕಂಡಿದ್ರು. ಹಲವು ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ನಂಬಿ ಭವಿಷ್ಯವನ್ನ ಯೋಚಿಸ್ತಾ ಇದ್ರು. ಆದ್ರೆ ಒಂದು ದಿನ ಆ ಯುವಕ ಯಾವುದೇ ಸ್ಪಷ್ಟ ಕಾರಣ ಇಲ್ಲದೆ ಅನಿತಾಳನ್ನ ಬಿಟ್ಟು ಮತ್ತೊಬ್ಬಳನ್ನ ಮದುವೆಯಾದ. ಆ ಸುದ್ದಿ ಅನಿತಾಳ ಹೃದಯವನ್ನ ಒಡೆಯಿತು. ಅವಳು ಯಾರೊಂದಿಗೂ ಮಾತನಾಡದೆ ಮನೆಯಲ್ಲೇ ಇರ್ತಾ ಇದ್ಲು. ನನ್ ಜೀವನ ಮುಗ್ದೋಯ್ತು ಅಂತ ಯಾವಾಗ್ಲೂ ಅಳ್ತಾ ಇದ್ಲು. ಓದಿನ ಮೇಲೂ ಕೂಡ ಆಸಕ್ತಿ ಕಳೆದುಕೊಂಡಿದ್ಲು. ಭವಿಷ್ಯದ ಬಗ್ಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ. ಒಂದಿನ ಅವಳ ಅಜ್ಜಿ ಅವಳ ಪಕ್ಕದಲ್ಲಿ ಕುಳಿತು ಪ್ರೀತಿಯಿಂದ ಹೇಳಿದ್ರು, ಮಗಳೇ, ಒಂದು ಬಾಗಿಲು ಮುಚ್ಚಿದ್ರೆ ಜೀವನ ಅಲ್ಲೇ ನಿಲ್ಲೋದಿಲ್ಲ. ದೇವ್ರು ನಿನಗಾಗಿ ಇನ್ನೊಂದು ಉತ್ತಮ ಬಾಗಿಲನ್ನ ತೆರೆಯೋದಿಕ್ಕೆ ನೀನನ್ನ ಸಿದ್ಧಪಡಿಸ್ತಾ ಇದ್ದಾನೆ. ಆ ಮಾತು ಅನಿತಾಳ ಮನಸ್ಸಿಗೆ ಹೊಸ ಧೈರ್ಯ ತುಂಬಿತು. ಅವಳು ಮತ್ತೆ ಓದನ್ನ ಮುಂದುವರಿಸಿದ್ಲು. ದೇವ್ರ ಮೇಲೆ ಭರವಸೆ ಇಟ್ಲು. ತನ್ನ ಸಮಯವನ್ನ ವ್ಯರ್ಥ ಮಾಡದೆ ಹೊಸ ಕೌಶಲ್ಯಗಳನ್ನ ಕಲಿತ್ಲು. ಇತರರಿಗೆ ಸಹಾಯ ಮಾಡೋದಿಕ್ಕೆ ಆರಂಭಿಸಿದ್ಲು. ನಿಧಾನವಾಗಿ ಅವಳ ಆತ್ಮವಿಶ್ವಾಸ ಮರಳಿ ಬಂತು. ಕೆಲವು ವರ್ಷಗಳ ನಂತರ ಅನಿತಾ ಹೀಗೆ ಹೇಳಿದ್ಲು, ಒಮ್ಮೆ ನನ್ನನ್ನ ಬಿಟ್ಟು ಹೋದಂತ ವ್ಯಕ್ತಿ ನನ್ನ ಜೀವನದ ಅಂತ್ಯ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಅರ್ಥ ಆಗ್ತಾ ಇದೆ, ದೇವ್ರು ಆ ವ್ಯಕ್ತಿಯನ್ನ ಬದಲಾಯಿಸಲಿಲ್ಲ, ನನ್ನನ್ನೇ ಬದಲಾಯಿಸಿದ್ರು. ನನ್ನ ಗಾಯವನ್ನ ನನ್ನ ಬಲವನ್ನಾಗಿ ಮಾಡಿದ್ರು. ಫ್ರೆಂಡ್ಸ್, ಸಂಬಂಧದ ವಿಫಲತೆ ನಿಮ್ಮ ಜೀವನದ ಅಂತ್ಯ ಅಲ್ಲ. ಅದು ದೇವರು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನ ಆರಂಭಿಸುವಂತ ಅವಕಾಶವಾಗಬಹುದು. ಮೊದಲನೇದಾಗಿ, ತಿರಸ್ಕಾರ ನಿಮ್ಮ ಮೌಲ್ಯವನ್ನ ನಿರ್ಧರಿಸೋದಿಲ್ಲ. ಜನರು ನಿಮ್ಮನ್ನ ತಿರಸ್ಕರಿಸಬಹುದು, ಆದ್ರೆ ದೇವ್ರು ಎಂದಿಗೂ ತಿರಸ್ಕರಿಸೋದಿಲ್ಲ. ದಾವಿದನು ತನ್ನ ಕುಟುಂಬದಲ್ಲಿಯೇ ಕಡೆಗಣಿಸಲ್ಪಟ್ಟಂತ ವ್ಯಕ್ತಿ, ಆದ್ರೂ ದೇವ್ರು ಅವನನ್ನ ರಾಜನನ್ನಾಗಿ ಮಾಡಿದ್ರು. ಫ್ರೆಂಡ್ಸ್, ಇಂದು ಯಾರಾದ್ರೂ ನಿಮ್ಮನ್ನ ತಿರಸ್ಕರಿಸಿರಬಹುದು. ಒಂದು ಸಂಬಂಧದಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿರಬಹುದು. ಕೆಲವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಇರಬಹುದು. ಆದ್ರೆ ನೆನ್ಪಿಡಿ, ಜನರ ತಿರಸ್ಕಾರ ದೇವರ ನಿರಾಕರಣೆಯಲ್ಲ. ಕೆಲವೊಮ್ಮೆ ಜನರು ಬೇಡ ಅಂತ ಹೇಳಿದಾಗ ದೇವ್ರು ನಿಮ್ಮನ್ನ ಆತನ ಉದ್ದೇಶಕ್ಕಾಗಿ ಆರಿಸ್ಕೊಳ್ತಾನೆ. ಎರಡನೇದಾಗಿ, ಸಂಬಂಧ ವಿಫಲ ಆದ್ರೆ ಜೀವನ ವಿಫಲವಾಗಿದೆ ಅಂತ ಅರ್ಥ ಅಲ್ಲ. ಸಂಬಂಧ ವಿಫಲವಾಗಬಹುದು, ಆದ್ರೆ ಜೀವನ ವಿಫಲ ಆಗೋದಿಲ್ಲ. ಕೆಲವರು ನಮ್ಮ ಜೀವನದಿಂದ ದೂರ ಆಗ್ತಾರೆ, ಆದ್ರೆ ಅದರಿಂದ ನಮ್ಮ ಮೌಲ್ಯ ಕಡಿಮೆ ಆಗೋದಿಲ್ಲ. ಪ್ರತಿಯೊಂದು ಅಂತ್ಯವು ಹೊಸ ಆರಂಭಕ್ಕೆ ಅವಕಾಶವಾಗ್ತದೆ. ಹಳೆಯ ನೋವಿನಲ್ಲಿ ಬದುಕೋದಕ್ಕಿಂತ ಹೊಸ ಭರವಸೆ ಮತ್ತು ಹೊಸ ಗುರಿಯೊಂದಿಗೆ ಮುಂದೆ ಸಾಗುವಂಥದ್ದೇ ನಿಜವಾದಂತ ಗೆಲುವು. ಮೂರನೇದಾಗಿ, ನೋವನ್ನ ದೇವರ ಕೈಯಲ್ಲಿ ಇಡಿ. ಅನೇಕರು ನೋವನ್ನ ಮರೆಸ್ಕೊಳ್ಳೋದಿಕ್ಕೆ ಪ್ರಯತ್ನಿಸ್ತಾರೆ. ಮದ್ಯ, ವ್ಯಸನ, ಪ್ರತೀಕಾರ, ಇನ್ನೊಂದು ಸಂಬಂಧ, ಇವು ಗಾಯವನ್ನ ಗುಣಪಡಿಸೋದಿಲ್ಲ. ದೇವರ ಬಳಿಗೆ ಬಂದಾಗ ಮಾತ್ರ ಮನಸ್ಸಿಗೆ ನಿಜವಾದಂತ ಸಮಾಧಾನ ಸಿಗ್ತದೆ. ನಾಲ್ಕನೇದಾಗಿ, ಕ್ಷಮಿಸಲು ಕಲಿಯಿರಿ. ಕ್ಷಮಿಸೋದು ಅಂತ ಹೇಳಿದ್ರೆ ಅವ್ರು ಮಾಡಿದಂತ ತಪ್ಪನ್ನ ಒಪ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಕ್ಷಮಿಸೋದು ಅಂತ ಹೇಳಿದ್ರೆ ನಮ್ಮ ಹೃದಯವನ್ನ ಕೋಪ, ದ್ವೇಷ ಮತ್ತು ನೋವಿನ ಬಂಧನದಿಂದ ಬಿಡುಗಡೆ ಮಾಡುವಂಥದ್ದು. ಯೇಸು ಕ್ರಿಸ್ತನು ಕೂಡ ಶಿಲುಬೆಯ ಮೇಲೆ ತನ್ನನ್ನು ಹಿಂಸಿಸಿದವರಿಗಾಗಿ, ತಂದೆಯೇ, ಇವರು ಏನು ಮಾಡುತ್ತಿದ್ದಾರೆಂದು ತಿಳಿಯುವುದಿಲ್ಲ, ಇವರನ್ನ ಕ್ಷಮಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ದ. ಕ್ಷಮಿಸದೇ ಇದ್ರೆ ನೋವು ನಮ್ಮೊಳಗೆ ಬೇರ್ ಬಿಡ್ತದೆ. ಆದ್ರೆ ಕ್ಷಮಿಸಿದಾಗ ನಮ್ಮ ಮನಸ್ಸು ಸ್ವತಂತ್ರವಾಗ್ತದೆ. ಮತ್ತು ನಾವು ಕ್ಷಮಿಸಿದಾಗ ಎದುರಾಳಿಗಿಂತ ಮೊದಲು ನಮ್ಮ ಹೃದಯವೇ ಗುಣಮುಖವಾಗಲು ಪ್ರಾರಂಭವಾಗ್ತದೆ. ಐದನೇದಾಗಿ, ದೇವರು ನಿನ್ನ ಜೀವನಕ್ಕೆ ಹೊಸ ಆರಂಭ ಕೊಡ್ತಾನೆ. ಬೈಬಲ್ ಅಲ್ಲಿ ರೂತಳ ಜೀವನ ಮುಗಿದಂತೆ ಕಾಣಿಸ್ತು. ಗಂಡ ಸಾಯ್ತಾನೆ, ಭವಿಷ್ಯದ ಬಗ್ಗೆ ಯಾವುದೇ ನಿರೀಕ್ಷೆ ಇರೋದಿಲ್ಲ. ಅವಳು ಖಾಲಿ ಕೈಯಿಂದ, ಮುರಿದಂತ ಹೃದಯದಿಂದ ಬದುಕನ್ನು ಮುಂದುವರಿಸಬೇಕಾದಂತ ಪರಿಸ್ಥಿತಿ ಬರ್ತದೆ. ಆದ್ರೆ ರೂತಳು ನಿರಾಶೆಯಲ್ಲಿ ಉಳಿಯದೆ ದೇವರ ಮೇಲೆ ಭರವಸೆ ಇಡ್ತಾಳೆ. ದೇವರು ಅವಳ ಜೀವನದಲ್ಲಿ ಬೋವೋಜನ ಮೂಲಕ ಹೊಸ ಆಶೀರ್ವಾದವನ್ನ ಕೊಟ್ಟು ಅವಳ ಕಥೆಯನ್ನ ದುಃಖದಲ್ಲಿ ಮುಗಿಸೋದಿಲ್ಲ, ಗೌರವ, ಆಶೀರ್ವಾದ ಮತ್ತು ಹೊಸ ಆರಂಭದಲ್ಲಿ ಮುಕ್ತಾಯ ಮಾಡ್ತಾರೆ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿಯೂ ಕೆಲವು ಅಧ್ಯಾಯಗಳು ನೋವಿನಿಂದ ತುಂಬಿರಬಹುದು. ಆದ್ರೆ ದೇವರು ಆ ಅಧ್ಯಾಯವನ್ನೇ
ಕೊನೆಯ ಅಧ್ಯಾಯವಾಗೋದಿಕ್ಕೆ ಬಿಡೋದಿಲ್ಲ. ಕೊನೆಯದಾಗಿ ಸಂಬಂಧಗಳು ಮುರಿಬಹುದು, ನಂಬಿಕೆ ಕಳೆದುಕೊಳ್ಬಹುದು, ಹೃದಯವೂ ಕೂಡ ನೋವುಂಟಾಗಬಹುದು. ಆದ್ರೆ ಜೀವನ ಅಲ್ಲಿಗೆ ಮುಗಿದು ಹೋಗೋದಿಲ್ಲ. ಇಂದು ನೀವು ತಿರಸ್ಕಾರ, ನಿರಾಶೆ ಅಥವಾ ಸಂಬಂಧದ ವಿಫಲತೆಯನ್ನ ಎದುರಿಸ್ತಾ ಇದ್ರೆ ಒಂದು ವಿಷಯನ ನೆನ್ಪಿಡಿ, ಒಬ್ಬ ವ್ಯಕ್ತಿಯ ನಿರ್ಧಾರ ನಿಮ್ಮ ಮೌಲ್ಯವನ್ನ ನಿರ್ಧರಿಸೋದಿಲ್ಲ. ಒಂದು ಸಂಬಂಧದ ಅಂತ್ಯ ನಿಮ್ಮ ಭವಿಷ್ಯದ ಅಂತ್ಯ ಅಲ್ಲ. ಭೂತಕಾಲವನ್ನ ಹಿಡಿದುಕೊಂಡು ಬದುಕಬೇಡಿ, ಅದರಿಂದ ಪಾಠ ಕಲೀರಿ. ನಿಮ್ಮನ್ನ ನೀವು ಮತ್ತೆ ಕಟ್ಟಿಕೊಳ್ಳಿ, ಮತ್ತೆ ಹೊಸ ಭರವಸೆಯೊಂದಿಗೆ ಮುಂದೆ ಸಾಗ್ರಿ. ಯಾಕಂದ್ರೆ ಇಂದಿನ ನೋವು ನಾಳೆಯ ಶಕ್ತಿಯಾಗಬಹುದು, ಇಂದಿನ ನಿಮ್ಮ ಕಣ್ಣೀರು ನಾಳೆಯ ನಗುವಾಗಬಹುದು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.